ಬ್ರಾಹ್ಮಣ ಸಭಾ, ಗಾನ ಸಂಭ್ರಮ ಟ್ರಸ್ಟ್ ಸಹಯೋಗದೊಂದಿಗೆ ಭಾವಭೃಂಗ ಮೂರುತಿ ಪ್ರಾಣದಾರತಿ ಬೆಳಗಿ ಬೇಡು. ಇಷ್ಟು ಕಾಲ ನಮ್ಮೊಂದಿಗಿದ್ದು ಲೋಕದ ಕಣ್ಣಿಗೆ ತಮ್ಮದೇ ಆದ ವ್ಯಕ್ತಿತ್ವದ ಛಾಪನ್ನು ಮೂಡಿಸಿ ನಾಡು ಕಂಡ ಅತ್ಯುತ್ತಮ ಲೇಖಕರಾದ, ಕವಿಗಳಾದ, ಅಲ್ಲದೆ ನಿರ್ದೇಶಕರಾಗಿ ಸಮಸ್ತ ಜನತೆಯ ಮನವನ್ನು ಗೆದ್ದು ನಮ್ಮನ್ನು ಅಗಲಿದ HSV ಎಂದೇ ಪ್ರಖ್ಯಾತರಾಗಿದ್ದ HS ವೆಂಕಟೇಶ್ ಮೂರ್ತಿಯರವರ ಸವಿನೆನಪಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಾವೆಲ್ಲರೂ ಉತ್ಸುಕರಾಗಿದ್ದಾಗ ನನಗೆ ಹೊಳೆದದ್ದು ಗಾನ ಸಂಭ್ರಮ ಟ್ರಸ್ಟ್. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಒಂದು ಸಾರಿ ಓದಿದ ಮತ್ತು ಬರೆಯುವ ಹುಚ್ಚು ಹತ್ತಿದ ಮೇಲೆ ಅವರು ಸಾಹಿತ್ಯದಿಂದ ಬೇರ್ಪಡೋದೇ ಇಲ್ಲ. ಹೀಗೆ ಒಂದು ವಿಷಯವನ್ನು ತೀವ್ರವಾಗಿ ಭಾವಿಸುವುದರಿಂದ ಮತ್ತು ನಾನು ಮಾಡೋ ಕೆಲಸದಲ್ಲಿ ಇಟ್ಕೊಳ್ಳೋ ಶ್ರದ್ಧೆಯಿಂದ ಮಕ್ಕಳಲ್ಲಿ ವಿದ್ಯಾರ್ಜನೆ ಆಸಕ್ತಿ ದ್ವಿಗುಣಿತವಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮೇಷ್ಟ್ರಾಗಲಿಕ್ಕೆ ಅದಕ್ಕೆ ಬೇರೆ ಒಂದು ಮನೋಧರ್ಮ ಅಗತ್ಯ ಅಂತ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಸ್ವತಃ ತಾನು ಉರಿಯದೆ ದೀಪ ಇನ್ನೊಂದು ಹಣತೆಯನ್ನು ಹಚ್ಚಲಾರದು. ಅಂದರೆ ಅಧ್ಯಾಪಕ ನಿರಂತರ ಅಭ್ಯಾಸಿಯಾಗಿರಬೇಕು. ಇಡೀ ಕನ್ನಡ ಕಾವ್ಯ ಪರಂಪರೆ, ಸಾಹಿತ್ಯ ಪರಂಪರೆಯನ್ನು ಓದ್ಕೊಂಡವನಾಗಿರಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹುಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ, ಮಧುರೆಯ ಶ್ಯಾಮ. HSV ಅವರು 3 ಚಿತ್ರಗಳನ್ನು ಅದಕ್ಕೆ ಸಾಹಿತ್ಯ ಅಂದರೆ ಅವರ ಜೊತೆ ನನ್ನನ್ನು ಸೇರಿಸ್ಕೊಂಡ್ರು. 3 ಚಿತ್ರ, ಅದು ಹಸಿರು ರಿಬ್ಬನ್ ಅಂತ ಒಂದು, ಮತ್ತು ಅಮೃತವಾಹಿನಿ ಮತ್ತು ರಾಜಿ. ಈ 3 ಚಿತ್ರಕ್ಕೂ ಒಟ್ಟಿಗೆ ಕೆಲಸ ಮಾಡಿದ್ವಿ ನಾವು. ಸಾಹಿತ್ಯ ಅವರದ್ದು, ಸಂಗೀತ ನನ್ನದಿತ್ತು. HSV ಅವರು ಒಂದು ಚಿತ್ರಕ್ಕೆ ನಿರ್ದೇಶನ ಮಾಡಿದ್ರು. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ಉಪಾಸ್ ಮೋಹನ್ ರವರಿಗೆ HSV ಅಂದ ತಕ್ಷಣ ನಾವೆಲ್ಲ, ಎಸ್ಪೆಷಲಿ ನಾನು ಭಾವುಕನಾಗಿ ಬಿಡ್ತೀನಿ. ಏಕೆಂದರೆ ಅವರ ಜೊತೆ ಒಡನಾಟ ಸಾಕಷ್ಟು ವರ್ಷಗಳಿಂದ ಮಾಡಿ ಪ್ರತಿಯೊಂದು ಹಂತದಲ್ಲೂ ಅವ್ರ ಜೊತೆ ಇದ್ದವನು ನಾನು, ಹಾಗೆ ಮೋಹನ್ ಕೂಡ. ಅವರೆಡೆ ಯಾರು ಬಂದರೂ ಕೂಡ ಅಷ್ಟೇ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದಂತಹ ಸಹೃದಯಿ. ದೊಡ್ಡವ್ರು ಬರಲಿ, ಚಿಕ್ಕವ್ರು ಬರಲಿ, ಅವ್ರಿಗೆ ಬಂದಾಗ 10 ದಿನದ ಪ್ರೋಗ್ರಾಮ್ ಮಾಡಿದ್ವಿ. ಆ 10 ದಿನದ ಪ್ರೋಗ್ರಾಮ್ನಲ್ಲಿ ಅವರು ನಮ್ಮ ಥರನೇ
ನಮ್ಮ ವಯಸ್ಸಿನವ್ರ ಥರನೇ ಎಲ್ಲರ ಜೊತೆಗೂ ಮಿಂದು ಬೆರೆದು ತುಂಬ ಚೆನ್ನಾಗಿ ಅವರ ಜ್ಞಾನನ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಹಸುರಿತ್ತು ಹೂವಿತ್ತು ಅಂಗಳದಲ್ಲಿ, ಹೂಗೆನ್ನೆ ತುಂಬ ಅರಳಿದ ಮುಲ್ಲೆ, ನತ್ತೊಂದು ಮಿನುಗಿತ್ತು ನಿನ್ನೊಲವಲೇ, ಹೆಗಲಲ್ಲೇ ಮಲಗಿತ್ತು ಕಾಮನ ಬಿಲ್ಲೆ, ಧರೆಗೆ ಇಳಿಯೇ ಹುಣ್ಣಿಮೆ ಬಿಂಬ, ಧರೆಗೆ ಇಳಿಯೇ ಹುಣ್ಣಿಮೆ ಬಿಂಬ, ಚೆಲುವಿತ್ತು ಒಲವಿತ್ತು ಪೊಗಸೆಯ ತುಂಬ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆಗಿತ್ತು, ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆಗಿತ್ತು, ಹಾಗೆ ಬಾಳಿಸು ಗುರುವೆ ಕರುಣೆಗಿತ್ತು. ಬಾನಿಗೆ ಜಿಗಿಯುವ ನಗುವಿನ ಬಗೆಗೆ ಜೋಲುವಳುವಿನ ಧಾತು, ಬಾನಿಗೆ ಜಿಗಿಯುವ ನಗುವಿನ ಬಗೆಗೆ ಜೋಲುವಳುವಿನ ಧಾತು. 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ, 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ, ಕೆಡಿಸಬಹುದೇ ಬಾಳ ಹದವ ಹುಳಿಯ ಹಿಂಡಿ ಹಾಲಿಗೆ, ಕೆಡಿಸಬಹುದೇ ಬಾಳ ಹದವ ಹುಳಿಯ ಹಿಂಡಿ ಹಾಲಿಗೆ, 4 ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ.